ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನು ಬಂದೇ ಬರ್ತೀಯ ಅಂತ ತವರು ಕಾಯ್ತಾ ಇದ್ದ. ಕಾಪಾಡ್ಕೋ ನಿನ್ನ ಕರುಳ ಬಳ್ಳಿನ, ಕಾಪಾಡ್ಕೋ ನಿನ್ನ ತವರೂರನ್ನ. ಪುಟ್ಟಮೆ, ನಿದ್ದೆ ಬರ್ಲಿಲ್ವೇ? ಇಲ್ಲ ಕಣಯ್ಯ, ನಿದ್ದೆ ಬರ್ನಿಲ್ಲ. ಅದಕ್ಕೆ ಸುಮ್ಕೆ ಕೂತ್ಕೊಂಡಿತ್ತು. ಯಾಕೆ ಸುಳ್ಳು ಹೇಳ್ತೀಯ ಪುಟ್ಟಮೆ? ದೇವಸ್ಥಾನದಾಗೆ ಗುರುಗಳು ಹೇಳಿದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವತ್ತಾನೆ ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಲಿ? ಗುರುಗಳು ಎಲ್ಲ ಹೇಳಿದ ಮ್ಯಾಕೆ ನಿನ್ನ ತವರಿನ ಬಗ್ಗೆ ಒಂದು ಮಾತು ಹೇಳಿದ್ರು, ಅದನ್ನ ಯೋಚನೆ ಮಾಡ್ತಿದ್ದೆ. ದಿಟಾನ ಇಲ್ವಾ? ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಪುಟ್ಟಮೆ. ನಿನ್ನ ತವರಿನ ಬಗ್ಗೆ ಆ ಗುರುಗಳು ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಲ್ವಾ? ಅವರೇನೋ ಹೇಳ್ಬಿಟ್ರು ಕಣಯ್ಯ, ಆದರೆ ನಾನು ಆ ಊರನ್ನ ಬಿಟ್ಟು ಬಂದಿದ್ದು ಯಾಕೆ ಅನ್ನೋದು ನಾನು ಒಬ್ಬಳಿಗೆ ಗೊತ್ತು. ಕಾಲ ಬದಲಾದಂಗೆ ಜನನೂ ಬದಲಾಗಿರಲ್ವ ಪುಟ್ಟಮೆ? ಕಾಲ ಬದಲಾದಂಗೆ ಮನುಷ್ಯರು ಬದಲಾಯ್ತಾರೆ, ಆದರೆ ಮೃಗಗಳು ಅವು ಬದಲಾಗಕ್ಕಿಲ್ಲ. ಊರೇನೋ ನಂದೇ, ಆದರೆ ಊರೊಳಗೆ ಸೇರ್ಕೊಂಡವರಲ್ಲ ಸ್ವಾರ್ಥಿಗಳು, ಮೋಸಗಾರರು, ಅವರೆಲ್ಲ ನನ್ನವರಲ್ಲ. ಪುಟ್ಟಮೆ, ನೀನು ಊರು ಬಿಟ್ಟು ಬಂದು ಸಾನೇ ದಿನ ಆಯ್ತು, ಮದುವೆನೂ ಆಯ್ತು. ಇಷ್ಟು ದಿವಸದಾಗೆ ವಾಪಸ್ ತವ್ರಿಗೋಗ್ಬೇಕು ಅಂತ ಒಂದು ಕಿತನೂ ಅನ್ಸ್ಲಿಲ್ವಾ ನಿಮಗೆ? ಬ್ಯಾಡ ಅಂತ ಬಿಟ್ಟು ಬಂದ್ಮ್ಯಾಕೆ ತಿರುಗಿ ಬೇಕು ಅಂತ ಹಿಂದೋದ್ರೆ ಅಲ್ಲಿ ನಮಗೆ ಸ್ವಾಗತ ಸಿಗಕ್ಕಿಲ್ಲ, ಸ್ಮಶಾನಕ್ಕೆ ದಾರಿ ಸಿಗ್ತದೆ. ಗೊತ್ತಿದ್ದು ನೀನು ಕೇಳ್ತೀಯಲ್ಲ, ನಿನಗೆ ಹೇಳಿ. ಅದಕ್ಕೆಲ್ಲ ಪುಟ್ಟಮ್ಮಿ, ಎಲ್ಲ ನಿನ್ನಿಂದಲೇ ಸರಿ ಹೋಗ್ಬೇಕು ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಎಲ್ಲ ಕಳ್ಕೊಂಡು ಬರಗೈಲಿ ನಿಂತೀವಿ. ನೀವು ಸ್ವಾಮಿಗಳು ಹೇಳಿದ್ರು ಅಂತ ಸರ್ ಮಾಡಕ್ಕೆ ಹೋದ್ರೆ ತವರಾಗಿರಕ್ಕಿಲ್ಲ. ಊರಲ್ಲಿ ಜನವೇ ಇಲ್ಲದೆ ತವರು ತಬ್ಲಿ ಆಗ್ಬಿಡ್ತದೆ. ಎಲ್ಲ ಹೆಣ್ಮಕ್ಳಿಗೂ ತವರೂರು ಅಂದರೆ ಒಂದು ಸಂಭ್ರಮ. ಆದರೆ ನಿನ್ನ ಈ ಸೀತಾಗೆ ತವರೂರೇ ಸುಡುಗಾಡಾಗೋಯ್ತಲ್ಲ ಪುಟ್ಟಮ್ಮಿ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನನ್ನ ತವ್ರ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊತೀವಿ? ಹೋಗಿ ಮಲಕ ಹೋಗು. ಅವ್ವ, ನಿಂತವ್ರ? ಅದ್ಯಾವ್ದವ? ಅವ್ವ, ನಿಂಗೆ ತವರೂರಿದ್ಯಾ? ತವರು ಯಾವ್ದವ್ರು? ಅಯ್ಯ, ನಿಮ್ಮ ಅಪ್ಪಯ್ಯ ಏನೇನೋ ಮಾತಾಡ್ತದೆ ಅಂತ ನೀನು ಹಂಗೆ ಮಾತಾಡ್ತೀಯಲ್ಲೇ? ಅಲ್ಲವಾ, ಈಗ ತಾನೇ ನಿನ್ ತವರು ಅಂದಲ್ಲ. ಅಯ್ಯೋ ವಾತಾರೆ, ನೀರು ಒಲೆಗೆ ಹಾಕಕ್ಕೆ ತೌಡ್ ತಕಪ್ಪ ಅಂತ ನಿಮ್ಮ ಅಪ್ಪನಿಗೆ ಹೋಯ್ತಿದ್ದೆ. ಇವಳು ತವರು ಅನ್ಕೊಂಡ್ಬಿಟ್ಟವಳೆ. ಹೋಗಿ ಮಲಕ, ಹೋಗವಿ ಮಲಕ. ಏನು ಪುಟ್ಟಮ್ಮೆ? ನಾನು ನೀರೇ ಇಟ್ಕೊಂಡಿಲ್ಲ. ತಗೊಬತ್ತೀನಿ. ತಡಿ, ನಾಳೆ ತಕೊಬತ್ತೀನಿ.